ಈ ಶಿವಸೇನಾ ಅಧ್ಯಕ್ಷ ಬಾಳ್ ಠಾಕ್ರೆದು ಭಾಳ ಆಯ್ತು ನೋಡ್ರಿ. ನಮ್ ಕನ್ನಡ ಮಂದಿ ಕೂಡ ಜಗಳ ಆಡಾಕ ಕಾಲ್ ಕೇರ್ಕೊಂಡು ಬರೋದು ನಿಲ್ಸವಲ್ರ. ಮತ್ತ ಠಾಕ್ರೆ ಮೈ ಪರ್ಚ್ಕೊಂಡಾರ. ಶಿವಸೇನಾದ ಪತ್ರಿಕೆ ಆಗಿರೋ ಸಾಮ್ನಾದ ಸಂಪಾದಕೀಯದಾಗ ಕರ್ನಾಟಕದ ವಿರುದ್ಧ ಮನಸ್ಸಿಗೆ ಬಂದಂಗ ಲೇಖನ ಬರ್ತಾರ. ರಾಜ್ಯ ಸರ್ಕಾರ ಬೆಳಗಾವಿ ಪಾಲಿಕೆನ ವಿಸರ್ಜನೆ ಮಾಡೈತಿ. ಇದರ ಬರೆ ಶಿವಸೇನಾಕ್ಕ ಜೋರಾಗಿ ಬಿದ್ದಿರುವಂಗ ಕಾಣ್ತೈತಿ. ಯಾಕಂದ್ರ ಇದ ವಿಚಾರವಾಗಿ ಮತ್ತ ಕಾಲ್ ಕೆರ್ಕೊಂಡು ಜಗಳಕ್ ಬಂದದ. ಬೆಳಗಾವಿ ವಿಷಯಕ್ಕ ಸುಮ್ಮನ ಕೂರದ ಎಂಇಎಸ್ ಮತ್ತು ಶಿವಸೇನಾ ಪಾಲಿಕೆ ವಿಷಯದಾಗ ರಗಡ ಶುರು ಮಾಡ್ಯದ. ಶಿವಸೇನಾದ ಮುಖವಾಣಿಯಾಗಿರೋ ಸಾಮ್ನಾ ಪತ್ರಿಕೆ ಸಂಪಾದಕೀಯದಾಗ ಬಾಳ್ ಠಾಕ್ರೆ ಮೈ ಪರ್ಚ್ಕೊಂಡಾರ. ಕರ್ನಾಟಕ ಸರ್ಕಾರ ಏನೈತಿ ಇದು ಮರಾಠಿ ಮಂದಿ ತಲೆ ಮ್ಯಾಲ ಕಾರ ಅರಿಯಕತ್ತದ ಅಂತ ಪ್ರಚೋದನಾ ನೀಡುವಂಗ ಲೇಖನ ಬರ್ದಾರ. ಮೊನ್ನೆಯಷ್ಟೇ ಬೆಳಗಾವಿಯೊಳಗಿರೋ ಎಂಇಎಸ್ ಲೀಡರ್ ಮತ್ತ ಬೆಳಗಾವಿ ಪಾಲಿಕೆಯ ಕೆಲವು ಮರಾಠಿ ಮಂದಿ ಮುಂಬೈಗೆ ಹೋಗಿ ಭೇಟಿ ಮಾಡಿದ್ರು. ಆಗ ಠಾಕ್ರೆ ಹೋರಾಟನ ಮುಂದುವರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಇದ ವಿಚಾರಕ್ಕ ಮಹಾರಾಷ್ಟ್ರ ಬಂದ್ ಮಾಡಕ್ಕ ಕರೆ ಕೊಡ್ತೀವಿ ಅಂತಾನೂ ಹೇಳಿದ್ರು. ಸಂಸದರ ಸಹಿ ಆಂದೋಲನ ಜೊತೆಗ ಕೇಂದ್ರಕ್ಕ ಮುತ್ತಿಗೆ ಹಾಕೋ ಭರವಸೆನೂ ಕೊಟ್ಟು ಕಳುಹಿಸಿದ್ರು. ಇದಾದ್ಮ್ಯಾಲ ಸಾಮ್ನಾದೊಳ ಮರಾಠಿ ಮಂದಿನ ಪ್ರಚೋದಿಸುವ ಕೆಲಸ ಮಾಡ್ಯಾರ ಬಾಳ್ ಠಾಕ್ರೆ. ಠಾಕ್ರೆ ಸಂಪಾದಕೀಯದ ವಿಚಾರಗಳು ಹಿಂಗವ ನೋಡ್ರಿ. ಕರ್ನಾಟಕ ಸರ್ಕಾರ ಮತ್ತ ಕನ್ನಡ ಮಂದಿಗೆ ಸ್ವಲ್ಪನೂ ಕಿಮ್ಮತ್ತಿಲ್ಲ. ಮತ್ತ ಮರಾಠಿ ಮಂದಿ ವಿಷಯದಾಗ ಅನ್ಯಾಯ ನಡೆಯಕತ್ತದ. ಕರ್ನಾಟಕ ಮರಾಠಿ ಮಂದಿ ತಲೆ ಮ್ಯಾಲ ಕಾರ ಅರಿಯಕತ್ತದ. ಅಷ್ಟ ಅಲ್ದ ಕರ್ನಾಟಕ ಭಸ್ಮಾಸುರ ಹಂಗ ಆಗೈತಿ ಅಂತ ಬರ್ದಾರ. ಕರ್ನಾಟಕದೊಳಗ ನ್ಯಾಯ ಕಾಯೋ ರಖವಾಲ ಯಾರೂ ಇಲ್ಲ. ಬೆಳಗಾವಿ ವಿಷಯದಾಗ ಮರಾಠಿ ಮಂದಿ ಬಾಲನ ಕರ್ನಾಟಕ ಮುಟ್ಟೈತಿ. ಆದ್ರ ಅದು ಹುಲಿ ಬಾಲ ಅನ್ನೋದು ಕನ್ನಡ ಮಂದಿಗೆ ಗೊತ್ತಾಗಿಲ್ಲ ಅಂದಾರ. ಬೆಳಗಾವಿ ಪಾಲಿಕೆ ಸೀಮಾ ಭಾಗಕ್ಕ ಅಷ್ಟ ಸೇರಿಲ್ಲ, ಅದು ಮರಾಠಿ ಮಂದಿ ಅಸ್ತಿತ್ವ ಅಂತಾನು ಸಾಮ್ನಾದೊಳಗ ಠಾಕ್ರೆ ಬರ್ದಾರ. ಭಾಷಾವಾರು ಪ್ರಾಂತ್ಯ ರಚನೆ ವಿಷಯದಾಗ ಮೋಸ ಆಗೈತಿ. ಇದು ಗೊತ್ತಾದ್ಮ್ಯಾಲೂ ಮರಾಠಿ ಮಂದಿ ಸುಮ್ನೆ ಕುಂದ್ರಬಾರ್ದು ಅನ್ನೋ ಸಲಹೆನೂ ಕೊಟ್ಟಾರ. ಹಿಂಗ ಲೇಖನ ಬರೆದು ಮರಾಠಿ ಮಂದಿನ ಒಂದ್ ಮಾಡೋ ಯೋಚನೆ ಐತಿ. ಒಟ್ನಾಗ ಠಾಕ್ರೆ ಕನ್ನಡ ಮಂದಿ ಸಹನೆನ ಬೇಕು ಅಂತಾನೆ ಕೆದಕಕ್ ಹತ್ತಾರ ಅನ್ಸ್ತದ. ಹಿಂಗ ಮುಂದುವರೆದ್ರ ಕನ್ನಡ ಮಂದಿನೂ ಬೀದಿಗಿಳಿಯೋದು ಸುಳ್ಳಲ್ಲ. ಕ್ಯಾಮರಾಮನ್ ರವಿರಾಜ್ ಜೊತೆ ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ಇನ್ನ ಎಂಇಎಸ್ ಮತ್ತು ಶಿವಸೇನಾ ಮಂದಿ ಇವತ್ತು ಬೆಳಗಾವಿದಾಗ ಪ್ರತಿಭಟನೆ ಮಾಡ್ಯಾರ. ಬೆಳಗಾವಿ ಪಾಲಿಕೆ ವಜಾ ಮಾಡಿದಕ್ಕ ವಿರೋಧ ಮಾಡಿ ರ್ಯಾಲಿ ನಡೆಸಾರ. ಶಹರದಾಗಿನ ಧರ್ಮವೀರ ಸಂಭಾಜಿ ಸರ್ಕಲ್ದಿಂದ ಮೆರವಣಿಗೆ ಮಾಡಿದ ಮಂದಿ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಬಹಿರಂಗ ಸಭೆ ಮಾಡಿದ್ರು. ಬೆಳಗಾವಿಯಾಗ ಕನ್ನಡ ರಕ್ಷಣಾ ವೇದಿಕೆದವರು ಮಿತಿ ಮೀರಾಕತ್ತಾರ. ಬಹಳ ಮಂದಿಗೆ ಕನ್ನಡ ಸಂಘಟನೆ ಹೆಸರಿನಾಗ ನೆಮ್ಮದಿ ಕೆಡಿಸ್ಯಾರಂತ ಸಿಟ್ಟಾದ್ರು. 15 ದಿವಸದೊಳಗ ಕನ್ನಡ ರಕ್ಷಣಾ ವೇದಿಕೆ ಮೇಲೆ ಕಾನೂನು ಕ್ರಮ ತಗೋಬೇಕು, ಇಲ್ಲಂದ್ರ ನಾವು ಕಾನೂನು ಕೈಗೆ ತಗೋತೀವಂತ ಬಾಯಿಗೆ ಬಂದಂಗ ಹೋದ್ರಾಡ್ಯಾರ. ಗುಲ್ಬರ್ಗಾದಾಗ ದನದ ಮೂಳೆಲಿಂದ ಡಾಲ್ಡಾ ಮತ್ತ ತಿನ್ನು ಎಣ್ಣೆ ತಯಾರು ಮಾಡ್ತಿದ್ದ ಪ್ರಕರಣದಾಗ ಜಿಲ್ಲಾ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡ್ಯಾರ. ಸ್ವಲ್ಪ ದಿನದ ಹಿಂದ ಈ ಜಿಲ್ಲಾದಾಗ ಮೂಳೆ ಬಳಸಿ ಡಾಲ್ಡಾ ತಯಾರು ಮಾಡ್ತಿದ್ದ ಕಳ್ಳರು ಇವತ್ತ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾರ. ಡಾಲ್ಡಾ ತಯಾರು ಮಾಡ್ತಿದ್ದ ಇಸ್ಮಾಯಿಲ ಮತ್ತು ಇಮ್ರಾನ್ ಅನ್ನೋರು ಅರೆಸ್ಟ್ ಆಗ್ಯಾರ. ಈ ಕೆಲಸ ಗುಲ್ಬರ್ಗಾಲಿಂದ ಮುಂಬೈ ಮಠ ನಡೀತೈತೆ ಅಂತ ಅನುಮಾನ ಪಟ್ಟಿದ್ದ ಸಿಪಿಐ ಚಂದ್ರಶೇಖರ್ ಮುಂಬೈಗೆ ಹೋಗಿ ಮಾಂಸದ ವ್ಯಾಪಾರಿ ಇಮ್ರಾನ್ ಖುರೇಶಿನ ಹಿಡಿದು ತಂದಾರ. ಇನ್ನೊಬ್ಬ ಇಸ್ಮಾಯಿಲ ಇದ ಊರ್ನವನಂತ ಗೊತ್ತಾಗೈತಿ. ಇಮ್ರಾನ್ ಮಾತ್ರ ಇದ್ರಾಗ ನಂದೇನು ತಪ್ಪಿಲ್ಲಂತ ಮಾತಾಡೋಣ. ಆದ್ರ ಪೊಲೀಸರು ಇಬ್ರನ್ನೂ ಹಿಡಿದು ಇದ್ರ ಮೂಲ ಕೆಲಸ ಎಲ್ಲೈತಂತ ತನಿಖೆ ಮಾಡಕತ್ತಾರ. ನಿನ್ನೆ ಕೋರ್ಟ್ ಹೇಳ್ದಂಗ ಡಾಲ್ಡಾ ಅಕ್ರಮದಾಗ ಬಳಸ್ತಿದ್ದ ಮೂಳೆ ಕೆಮಿಕಲ್ಗಳನ್ನ ಪೊಲೀಸರು ನಾಶ ಮಾಡ್ಯಾರ. ನಮ್ಮ ಉತ್ತರ ಕರ್ನಾಟಕ ಅಷ್ಟ ಅಲ್ದ ರಾಜ್ಯದಾಗೂ ಕಿಮ್ಸ್ ದವಾಖಾನೆ ಏನೈತ್ಲ ಭಾಳ ಫೇಮಸ್ ಐತ್ರಿ. ಅಷ್ಟ ಗದ್ದಲಾನು ನಡೀತೈತೆ. ಅಲ್ಲಿ ಒಂದಲ್ಲ ಒಂದು ಸುದ್ದಿಯಾಗ ಇದ್ದೇ ಇರ್ತೈತಿ ಕಿಮ್ಸ್ ದವಾಖಾನೆ. ಈಗ ನರ್ಸ್ ನೇಮಕದಾಗ ಗೋಲ್ಮಾಲ್ ಮಾಡೈತಿ. ನರ್ಸ್ ನೇಮಕದಾಗ ಏನು ಮೋಸ ನಡೆದೈತಿ ಅಂತ ನೀವ ನೋಡ್ರಿ. ಇಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ, ಕೆಎಂಸಿ ಒಳಗೆ ಏನೋ ನಡೆದಿದೆ ಅಂತ ಹೇಳಿ ನಮ್ಗೆ ಅನಿಸ್ತೈತಿ. ಒಂದಲ್ಲ ಒಂದು ರಗಡ ಮಾಡ್ಕೊಳ್ಳೋ ಕಿಮ್ಸ್ ದವಾಖಾನಿ ಈಗ ಇನ್ನೊಂದು ವಿವಾದದೊಳಗ ಸಿಕ್ಬಿದ್ದದ. ಈ ರಿಪೋರ್ಟ್ ಕಾಣ್ತದಲ್ಲ, ಇದು ದವಾಖಾನಿಯ ಮೋಸದ ರಿಪೋರ್ಟ್.
ದವಾಖಾನಿಗೆ ನರ್ಸ್ಗಳನ್ನ ನೇಮಕ ಮಾಡ್ಕೊಳಕ ಅಧಿಸೂಚನೆ ಹೊರಡಿಸಿತ್ತು. ಆದ್ರ ದುರಂತ ಅಂದ್ರ ಅಧಿಸೂಚನೆ ಇನ್ನು ಹೊರಗ್ ಬರಕೋ ಮುಂಚೆನೆ ಕಿಮ್ಸ್ನೊಳಗ ಇದ್ದ 83 ನರ್ಸ್ಗಳನ್ನ ನೇಮಕ ಮಾಡ್ಕೊಂಡೈತಿ. ಇನ್ನ ಬಾಕಿ ಇರೋ 17 ಮಂದಿಗೆ ಅಷ್ಟು ಪೈಪೋಟಿ ನಡಿಬೇಕಾಗೈತಿ. ಇದು ಗೊತ್ತಾದ್ಮೇಲೆ ಕೆಲಸ ಇಲ್ಲದೆ ಇರೋ 1000ಕ್ಕಿಂತ ಹೆಚ್ಚಿಗೆ ನರ್ಸ್ಗಳು ಸಿಟ್ಟಾಗ್ಯಾರ. ಕಿಮ್ಸ್ ವಿರುದ್ಧ ಪ್ರತಿಭಟನೆ ನಡೆಸಕ ಮುಂದಾಗ್ಯಾರ. ಆಲ್ರೆಡಿ 82 ಜನ ಅಲ್ಲಿ ಕೆಲಸ ಮಾಡಕತ್ತಾರ. ಅವ್ರನ್ನ ತೊಗೋಬೇಕಂತಂದ್ರೆ ಈ ಕಾಲ್ಫಾರ್ಮ್ ಯಾಕೆ ಮಾಡಬೇಕಾಗಿತ್ತು? ಇದರಿಂದ ನಮಗೆ ಏನು ಉಂಟಾಗ್ತೈತೆ ಅಂದ್ರೆ ಇಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ, KMC ಒಳಗೆ ಏನೋ ನಡೆದಿದೆ ಅಂತ ಹೇಳಿ ನಮ್ಗೆ ಅನಿಸ್ತೈತಿ. ನಾವು ಮೇಡಮ್ಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಯಾಕೆ ಡೈರೆಕ್ಟರ್ ಅವ್ರಿಗೆ ತಮಗೆ ಯಾರು ಬೇಕು ಇಂಪ್ಲೂಯೆನ್ಸ್ ಮೇಲೆ ಅವ್ರನ್ನೆಲ್ಲರೂ ತೊಗೊಂಡು ಕ್ಯಾಸ್ 1 ಲಕ್ಷ 2 ಲಕ್ಷ 5 ಲಕ್ಷ ರೂಪಾಯಿ ಈ ಒಂದು ಹಂತದೊಳಗೆ ಎಲ್ಲರಿಗೆ ರೊಕ್ಕ ತೆಗೆದುಕೊಂಡು ಇವರು ಗೋಲ್ಮಾಲ್ ನಡೆಸಾಕತ್ತಾರ ಅಂತ ಹೇಳಿ ನಾವು ಹೇಳ್ತೀವಿ. ಇನ್ನು ಅಧಿಸೂಚನೆಯೊಳಗ 300 ಹಾಸಿಗೆಗಿಂತ ದೊಡ್ಡ ದವಾಖಾನೆಯೊಳಗ ಕೆಲಸ ಮಾಡಿದವರಿಗೆ ಮಾತ್ರ ಕೆಲಸ ಕೊಡ್ತೀವಿ ಅನ್ನೋದು ಬೇರೆ ಹೇಳ್ತಾರ. ಆದ್ರ ಉತ್ತರ ಕರ್ನಾಟಕದೊಳಗ ಕಿಮ್ಸ್, KLE ಮತ್ತು STM ದವಾಖಾನೆ ಬಿಟ್ರ 300 ಬೆಡ್ಡಿನ ದವಾಖಾನೆ ಇಲ್ಲ. ಬೇರೆ ದವಾಖಾನೆ ನೌಕರರು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡಾರ ನರ್ಸ್ಗಳು. ಕಿಮ್ಸ್ ಅಧೀಕ್ಷಕರು ಒಂದು ಆದೇಶ ಹೊರಡಿಸಿದ್ದಾರೆ. ಏನಪ್ಪ ಅಂದ್ರೆ 100 ಸೀಟನ್ನು ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡಿ 100 ಸೀಟನ್ನು ಭರ್ತಿ ಮಾಡ್ಕೋಬೇಕಂತೇಳಿ. ಆದರೆ 100 ಸೀಟ್ನಲ್ಲಿ ಆಲ್ರೆಡಿ 83 ಜನ, ಅದರಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಂತ ಅಂತೇಳಿ ಓಪನ್ ಸ್ಟೇಟ್ಮೆಂಟ್ ನಿನ್ನೆ ಕೊಟ್ಟಿದ್ದಾರೆ KMC ಡೈರೆಕ್ಟ್ ಮೇಡಮ್. ಆದರೆ ಅವ್ರನ್ನೇ ಮಾಡ್ಕೋಬೇಕಾದ್ರೆ ಹೊರಗಿನವ್ರಿಗೆ ಯಾಕೆ ಕಾಲ್ಫಾರ್ಮ್ ಮಾಡಬೇಕು? ಈ ಗೋಲ್ಮಾಲದ ಬಗ್ಗೆ ಕಿಮ್ಸ್ ನಿರ್ದೇಶಕಿಗ ಕೇಳಿದ್ರ ಅವ್ರು ಹೇಳದ ಬ್ಯಾರೆ. ಅಷ್ಟ ಅಲ್ದ ಸರಿಯಾದ ಉತ್ತರನೂ ಕೊಡುವಲ್ರು. ನಮಗೆ 83 ಜನ ಪರ್ಮನೆಂಟ್ ನರ್ಸಸ್ ಇದ್ದಾರೆ ಈಗಾಗಲೇ. ಆಮೇಲೆ 82 ಜನ ಎಡ್ಹಾಕಲ್ಲಿದ್ದಾರೆ. ಅವರು ಸುಮಾರು 2 ವರ್ಷದಿಂದ 10 ವರ್ಷದ ತನಕ ಇಲ್ಲೇ ಕೆಲಸ ಮಾಡಿದ್ದಾರೆ. 6,000 ರೂಪಾಯಿ ತಿಂಗಳಿಗೆ. ಟು ಸಮ್ ಎಕ್ಸ್ಟೆಂಟ್ ಅವರನ್ನು ಪರ್ಮನೆಂಟ್ ಮಾಡೋಣ ಅಂತಲೇ ಇದು ಮಾಡ್ಕೊಂಡಿರೋದು. ಇಲ್ಲದ್ರೆ ನಾವು ಈಗ ಇನ್ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ತಗೊಂಡು ಅವ್ರಿಗೆ ಇನ್ನೊಂದು 2 ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಬರಬೇಕಾಗತ್ತೆ. 83 ನರ್ಸ್ಗಳನ್ನ ನೇಮಕ ಮಾಡಿಕೊಂಡು 100 ಮಂದಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಿರೋದು ಭಾರೀ ಅನುಮಾನ ಬರುವಂಗ್ ಮಾಡೈತಿ. ಈ ಬಗ್ಗೆ ದವಾಖಾನಿ ಮಿನಿಸ್ಟ್ರು ಯಾವ ಕ್ರಮ ತಗೋತಾರ ನೋಡ್ಬೇಕಾಗೈತಿ. ಕ್ಯಾಮರಾಮನ್ ವಿನಾಯಕ್ ಜೋಶಿ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ರಾಯಚೂರು ಜಿಲ್ಲಾ ಪಂಚಾಯತಿಗೆ ಹೊಸ CEO ಬಂದಾರ. ಆ ಸಾಹೇಬ್ರು ವಾಸ್ತುಶಾಸ್ತ್ರದ ಬೆನ್ ಹತ್ಯಾರ ನೋಡ್ರಿ. ಮೊದಲ ವಾಸ್ತು ಸರಿ ಇಲ್ಲಂತ ಆಫೀಸ್ ಬದಲು ಮಾಡಿದ ಸಾಹೇಬ್ರು ಈಗ ತಾವಿರೋ ಬಂಗ್ಲಾದ ವಾಸ್ತು ಸರಿ ಇಲ್ಲ ಅಂದಾರ. ಅದಕ್ಕೆ ಗಟ್ ಮುಟ್ಟಾಕಿದ ಕಂಪೌಂಡ್ ಗಾಡಿ ಕೆಡವಿ ದಿಕ್ಕು ಬದಲ್ಸಾರ. ಇದಕ್ಕೆಲ್ಲ ಸರ್ಕಾರದ ರೊಕ್ಕ ನೀರ್ ಚರ್ದಂಗ್ ಚೆಲ್ಲಿ ಖರ್ಚು ಮಾಡಕತ್ತಾರ. ಅದೇನೋ ಅಂತಾರಲ್ಲ, ಅಜ್ಜಿಗೆ ಅನ್ನದ ಚಿಂತೆ ಆದ್ರ ಮೊಮ್ಮಗಳಿಗೆ ಲಗ್ನದ ಚಿಂತೆ ಅಂತ. ಹಂಗಾಗೈತ್ ನೋಡ್ರಿ ರಾಯಚೂರಾಗ ಅಧಿಕಾರಿ ಮಂದಿ ದರ್ಬಾರ್. ಜಿಲ್ಲಾದಾಗ ಬರಗಾಲ ಬಿದ್ದೈತಿ. ಹಳ್ಳ್ಯಾಗ ಕುಡಿಯಾಕ ಹನಿ ನೀರಿಲ್ಲ, ದುಡಿಯಾಕ ಕೆಲಸಂತೂ ಮೊದಲೇ ಇಲ್ಲ. ಹಿಂಗಾಗಿ ಜಿಲ್ಲಾದಾಗಿನ ಮಂದಿ ಹೊಟ್ಟಿ ತುಂಬಿಸ್ಕೊಳಾಕ ದೊಡ್ಡ ದೊಡ್ಡ ಪ್ಯಾಟಿಗೆ ಗುಳಿ ಹೊಂಟಾರ. ಆದ್ರ ನಮ್ ಜಿಲ್ಲಾ ಪಂಚಾಯತಿ ದೊಡ್ಡ ಸಾಹೇಬ್ರಿಗೆ ಇದ್ಯಾವುದು ಚಿಂತಿನ ಇಲ್ಲ ನೋಡ್ರಿ. ವಾಸ್ತು ಗೀಸ್ತು ಅಂತ ಸರ್ಕಾರಿ ರೊಕ್ಕದಾಗ ಮಜಾ ಉಡಾಯಿಸದ ಚಿಂತೆ ಆಗ್ಯದಂತ ಅನ್ಲಿಕತ್ತಾರ ಅಲ್ಲಿನ ಮಂದಿ. ಅವರ ಮನೆ ಬಾಗಿಲು ಕೂಡ ಸರಿ ಇಲ್ಲ ಅಂತೇಳಿ ಇವತ್ತು ಲಕ್ಷಾಂತರ ರೂಪಾಯಿಗಳನ್ನು ಇವತ್ತು ವಾಸ್ತು ನೆಪದಲ್ಲಿ ಆ ಸರ್ಕಾರ ಹಣವನ್ನು ಖರ್ಚು ಮಾಡುವುದನ್ನು ಫಾಲ್ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಬಡ ಜನರಿಗೆ ಇವತ್ತು ಏನು ಉದ್ಯೋಗ ಕೊಡಬೇಕಾಗಿದೆ ಆ ಉದ್ಯೋಗನ ಕೊಡುವಂತಲ್ಲಿ ಇವತ್ತು ಜಿಲ್ಲಾ ಆಡಳಿತ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಇವತ್ತು ಎಷ್ಟೋ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ರಾಯಚೂರು ಜಿಲ್ಲಾ ಪಂಚಾಯತಿ CEO ಮನೋಜ್ ಕುಮಾರ್ ಜೈನ್ ಸಾಹೇಬ್ರಿಗೆ ಹೆಂಡತಿ ಮಕ್ಕಳಿಗೆ ವಾಸ್ತು ದೋಷ ತಟ್ಟಬಾರ್ದನ್ನೋ ಚಿಂತಿ ಕಾಡಾಕತ್ತೈತಂತ. ಹಾಗಾಗಿ ಸಾಹೇಬ್ರು ಕಚೇರಿ ಮನಿ ಎರಡೂ ಕಡೆನೂ ವಾಸ್ತು ದೋಷ ಸರಿ ಮಾಡಕ್ ಮುಂದಾಗ್ಯಾರ. ಕಚೇರಿ ಜಾಗನ ಬದಲಿ ಮಾಡಿ ಲಕ್ಷಗಟ್ಲೆ ಹಣ ಸುರಿದ್ರು. ಈಗ ಗಟ್ಮುಟ್ಟಿದ್ದ ಕಲ್ಲಿನ ಗಾಡಿ ಕೆಡವಿ ಈಶಾನ್ಯ ಮೂಲಿಗೆ ಹೊಸ ಬಾಕಲ್ ಕುಂದರ್ಸ್ಲಕ್ ಹತ್ಯಾರ. ಇದೆಲ್ಲ ಸರ್ಕಾರಿ ರೊಕ್ಕದಾಗ ನೋಡ್ರಿ. ಅಕೌಂಟಿಗೆ ಅಥವಾ ತಮ್ಮ ಈ ಲೂಟಿಗೆ ಒಳಪಡಿಸಬೇಕು ಅಂತ ಅನ್ನೋದರಲ್ಲಿ ರಾಯಚೂರು ಮುಂದೆ ಇದೆ ಅಂತಕ್ಕಂಥದ್ರಲ್ಲಿ ಈ ಕೆಲವು ವಿಚಾರಗಳನ್ನು ನಾವು ಪರಿಗಣಿಸಿದಾಗ ಈ ಬಂದಿರತಕ್ಕಂಥ ಹಣ ಲೂಟಿ ಮಾಡೋದ್ರಲ್ಲಿ ವಾಸ್ತು ಬೇಕು. ಆ ವಾಸ್ತು ಇದು ಪ್ರಕಾರ ಇದ್ದರೆ ಮಾತ್ರ ಈ ಲೂಟಿಗೆ ಅನುಕೂಲ ಆಗ್ತದ ಅಂತಕ್ಕಂಥದ್ದು ಒಂದು ಸಮಾಚಾರ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಡೀತಾ ಇದೆ. ಅಲ್ಲ, ಇವ್ರೇನಿಲ್ಲೇ ಶಾಶ್ವತ ಇರ್ತಾರೇನ್ರಿ? ಹಿಂಗ್ ಬಂದ ಹಂಗ್ ಹೋಗು ಈ IAS ಮಂದಿ ವಾಸ್ತು ಸರಿ ಮಾಡ್ತೀನಂತ ಬಂದೋರೆಲ್ಲ ಬೀಳ್ಸೋದು ಕಟ್ಸೋದು ಮಾಡಾಕ್ ನಿಂತ್ರ ಬಡು ಮಂದಿದ ಕಷ್ಟ ಕೇಳೋರ್ ಯಾರು ಹೇಳ್ರಿ?
ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್ 24/7 ರಾಯಚೂರು. ಸುದ್ದಿ ಇನ್ನ ಬಹಳದವ, ಅದಕ್ಕೆ ಮೊದಲ ಒಂದು ವಿರಾಮ ತಗೊಂಬರ್ರಿ. ಸುದ್ದಿ ನೋಡ ಸುದ್ದಿ ನೋಡ ಸುದ್ದಿ ನೋಡ
ಚೂಡಾ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ರಾಜ್ಯನ ಗುಡಿಸಲಿಲ್ದಿರೋಂಗ ಮಾಡ್ಬೇಕನ್ನೋದು ಸರ್ಕಾರದ ಯೋಜನೆ. ಅದಕ್ಕೆ ಗುಡಿಸಲ್ನಾಗಿರೋ ಮಂದಿಗೆ ಮನಿ ಕಟ್ಟಿಸ್ಕೊಡಕತ್ತೈತಿ. ಆದ್ರ ಹಾವೇರಿ ಜಿಲ್ಲಾದಾಗ ಮನಿ ಇರೋರಿಗೆ ಮನಿ ಕೊಟ್ಟು ದೊಡ್ಡ ಲಫ್ಡ ನಡೆದೈತಿ. ಹಿಂಗಾಗಿ ಗುಡಿಸ್ಲಾಗಿರೋ ಮಂದಿ ಗುಡಿಸ್ನಾಗನ ಜೀವನ ಮಾಡುವಂಗ ಆಗೈತಿ. ಈ ಊರ ಹೆಸರು ಕೆರೆಕೊಪ್ಪ, ಹಾವೇರಿಯೊಳಗ ಬರ್ತೈತೆ. ಈ ಊರು ಇದ್ರ ಬಾಜುದಾಗ ಇರೋ ಹಾಲ್ಗಿ ಗ್ರಾಮ ಪಂಚಾಯತ್ಗ ಸೇರ್ತದ. ಕೆರೆಕೊಪ್ಪದಾಗ 100 ಮನಿಗಳದಾವ. ಅಷ್ಟ ಅಲ್ದ 6 ಗುಡಿಸಲುಗಳವ. ಚಲೋ ನೋಡೋದಾದ್ರ ಇವರಿಗೆ ಮನಿಗಳನ್ನ ಪಂಚಾಯತ್ ಮಂದಿ ಕೊಡ್ಬೇಕಿತ್ತು. ಆದ್ರ ಪಂಚಾಯತ್ ಮಂದಿ ಮಣ್ ತಿನ್ಸೋ ಕೆಲಸ ಮಾಡಾರ. ರಾಜಕೀಯ ಒತ್ತಡಕ್ಕ ಮಣಿದು ಇವರಿಗೆ ಮನಿ ಕೊಡೋ ಬದಲು ಮನಿ ಇದ್ದವ್ರಿಗೇನೆ ಮನಿ ಕೊಟ್ಟಾರ. ಅದಕ್ಕ ಪಂಚಾಯತ್ ಮಂದಿ ಮ್ಯಾಲ ಇವರಿಗೆ ಸಿಟ್ಟು ಬಂದದ. ಜಾಗ ಇದ್ದರಿಗೆ ಕೊಟ್ಟವೆ, ಮನೆ ಇದ್ದರಿಗೇನು ಕೊಟ್ಟಿಲ್ಲ. ನಾವು ಇನ್ನೂ ಒಂದು ಹಂತವಾಗಿ ಕೊಡ್ತೇವೆ ಅಂತ ಹೇಳ್ಯಾರ. ಈಗ ಇದ್ದಷ್ಟು ಮನೆ ಒಳಗನ ಈಗ ಬಂದಷ್ಟು ಎಷ್ಟು ಬಂದವು ಅಷ್ಟು ಹಂಚಿರಿ ನೀವು. ಇರೋಂಥವ್ರಿಗೆ ಎಲ್ರಿಗೂ ಮನೆ ಕೊಟ್ಟಾರ. ಒಂದಲ್ಲ 4 ಮನೆ ಹಾಕ್ಸ್ಕೊಂಡ್ರಿಗೆ ಅವ್ರಿಗೆ ಮನೆ ಕೊಟ್ಟಾರ. ಇಲ್ದಾರಂತೂ ಒಂದು ಸರಿನೂ ಕೊಟ್ಟಿಲ್ಲ. ಪಿತ್ತರಾಜಿತ 1 ಗುಂಟೆ ಜಾಗ ಇದ್ದು ಸಾಕು, ಅದು ಆಸ್ತಿನ ಅವ್ರದ್ದು. ಅದು ಇಲ್ದಾರಿಗೆ ಕೊಡ್ಬೇಕಂತ ಐತಿ. ಅದು ಇದ್ಮೇಲೆ ಕೊಡ್ಬಾರ್ದಂತ ರೂಲ್ಸ್ ಎಲ್ರಿಗೂ ಗೊತ್ತಿರ್ಬೋದು. ಆದ್ರೆ ನಾನು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ರಾಜಕೀಯ ನಾಯಕರ ಸಂಬಂಧಿಕರಿಗ ಮನೆ ಕೊಟ್ಟಾರಂತ. ಇದ್ರ ಬಗ್ಗೆ ಪಂಚಾಯತ್ ಅಧ್ಯಕ್ಷರು ಕೇಳಿದ್ರ ನಾವೇನ್ ಮಾಡಕ್ ಬರಂಗಿಲ್ಲ, ಎಲ್ಲ MLA ಸಾಹೇಬ್ರ ಆಯ್ಕೆ ಮಾಡ್ತಾರಂತ ಶಾಸಕರ ಮೇಲೆ ಬೊಟ್ ಮಾಡ್ತಾರ. ಗುಡಿಸಲು ಮನೆ ಯೋಜನೆ ಅಂತಂದು ಶಾಸಕರ ಅನುದಾನದಲ್ಲಿ ಫಲಾನುಭವಿಗಳನ್ನು ಆರಿಸ್ಕೊಂಡಿದ್ದಾರೆ. ದುಡ್ಡು ಹೊಲ ಮನೆ ಎಲ್ಲ ಇರ್ತಕ್ಕಂಥವ್ರಿಗೆ ಇದ್ದಿದ್ದು ಮನಿನ ಕೆಡವಾಕಚ್ಚಾರ ಗೌರ್ಮೆಂಟ್ ರೊಕ್ಕ ತಗೊಳಕ್ಕಾಗಿನ. PDO ತಾಲೂಕ್ ಪಂಚಾಯತಿ ಎಲ್ಲರೂ ಸಾಮೇಲಾಗಿದ್ದಾರೆ. ಈ ಸಾಮೇಲಾಗಿ ಎಲ್ಲ ಹಳ್ಳಿಯಲ್ಲಿ ಫಲಾನುಭವಿಗೆ ಬಿಟ್ಟು ಓಟಿನ ಬಾಂಡಿಗಾಗಿ BJPಯವರಿಗೆ ಕೊಡ್ಬೇಕಂತ ಒಂದು ಆದೇಶ ಮಾಡ್ಕೊಂಡಿದ್ದಾರೆ. ಪಂಚಾಯತ್ ಮಂದಿ ಮಾಡಿರೋ ತಪ್ಪಿನಿಂದಾಗಿ ಗುಡಿಸಲ್ನೊಳಗ ಇರೋರಿಗೆ ಒಳ್ಳೆ ಮನಿಯೊಳಗ ಬದುಕೋದು ತಪ್ಪದಂಗಾಗೈತೆ. ಈಗಾದ್ರೂ ಮಾಡಿರೋ ತಪ್ಪು ಒಪ್ಕೊಂಡು ಇವರಿಗೆ ಮನಿ ಕೊಡಕ ಪಂಚಾಯತ್ ಮಂದಿ ಮುಂದಾಗಬೇಕಾಗೈತೆ. ಕ್ಯಾಮ್ರಾಮನ್ ರಾಜು ಜೊತೆ ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಬಿಸಿಲೂರು ಗುಲ್ಬರ್ಗಾ ಜಿಲ್ಲಾದಾಗ ಯಾವುದರೇ ಮೂಲ್ಯಾಗ ನಿಂತು ಶರಣ ಅಂತ ಕರೆದ್ರ ಸಾಕು, ಏನಿಲ್ಲಂದ್ರೂ ಒಂದು 10-20 ಮಂದಿ ತಿರುಗಿ ನೋಡ್ತಾರ. ಯಾಕಂದ್ರ ಜಿಲ್ಲಾದಾಗ ಒಬ್ಬಿಬ್ರಲ್ದ ಭಾಳ ಮಂದಿ ಹೆಸರು ಬರೀ ಶರಣ ಅಂತಾನೆ ಇರ್ತದೆ. ಇದ್ರಾಗ ಲಿಂಗ ಜಾತಿ ಭೇದ ಭಾವ ಇರಂಗಿಲ್ಲ ನೋಡ್ರಿ. ಇದ್ರ ವಿಶೇಷ ಅನ್ನೋದು ಬರ್ ನೋಡಮ್ಮ. ಅರೆ, ಯಾವ ಕಡೆ ನೋಡಿದ್ರು ಬರೀ ಶರಣ ಬಸವೇಶ್ವರ ಹೆಸರಿನಾಗಿರೋ ಅಂಗಡಿಗಳೇ ಕಾಣ್ತಾವಲ್ಲ. ಇವೇನು ಒಬ್ರಿಗೆ ಸೇರಿದ ಅಂಗಡಿಗಳು ಇರ್ಬೇಕನ್ಸುತ್ತಲ್ಲ. ಆದ್ರ ಇವ್ಯಾವು ಒಬ್ರಿಗೆ ಸೇರಿದ ಅಂಗಡಿಗಳಲ್ಲ. ಬಿಸಿಲೂರು ಕಲಬುರ್ಗಿ ಜಿಲ್ಲಾದಾಗ ಇಂಥ ಹೆಸರಿರೋ ಭಾಳ ಅಂಗಡಿಗಳು ಸಿಗ್ತಾವ. ಬರೇ ಅಂಗಡಿಗಳ ಹೆಸರು ಅಷ್ಟ ಅಲ್ಲದೆ ಮಂದಿ ಹೆಸರು ಶರಣ ಅಂತಾನೆ ಶುರುವಾಗ್ತೈತಿ. ಶಾಣಪ್ಪ, ಶರಣಪ್ಪ, ಶರಣು, ಶರಣಯ್ಯ ಹಿಂಗ ಗಂಡ್ಮಕ್ಳ ಹೆಸರಿದ್ರ ಶಾಣಮ್ಮ, ಶರಣಮ್ಮ, ಶರಣಬಸಮ್ಮ ಹಿಂಗ ಹೆಣ್ಮಕ್ಳ ಹೆಸರು ಇರ್ತಾವ. ಜಿಲ್ಲಾದಾಗ 1000ಕ್ಕಿಂತ ಹೆಚ್ಚಿಗೆ ಶರಣ ಅನ್ನೋ ಹೆಸರಿರೋರು ಸಿಗ್ತಾರ. ಶಾಂಬಸೂರು ಭಾಳ ನಂಬ್ತಾರೆ, ಭಾಳ ಇದು ಮಾಡಿ ಹೆಸರು ತುಂಬ ಕರೀತಾರೆ. ಒಂದು ಶರಣಮ್ದು ಒಳ್ಳೆ ಹೆಸರಿರಲಿ ಅಂತೇಳಿ ತುಂಬ ಜನ ಶರಣಪ್ಪ, ಶರಣಬಸಪ್ಪ, ಶರಣಬಸವರಾಜ, ಶರಣಯ್ಯ ಹಿಂಗಿಂತ ತುಂಬ ಜನ ರೀ. ಇದು ಕಲಬುರಗಿ ಶರಣ ಬಸವೇಶ್ವರ ಮಹಾತ್ಮೆ. ಶರಣ ಬಸವೇಶ್ವರರು 12ನೇ ಶತಮಾನದ ಶ್ರೇಷ್ಠ ಶರಣರಲ್ಲಿ ಒಬ್ರು. ಕಲಬುರಗಿ ಜಿಲ್ಲಾ ಅಷ್ಟೇ ಅಲ್ಲದೆ ಹೈದರಾಬಾದ್ ಕರ್ನಾಟಕದ ಮಂದಿಗೆ ಆರಾಧ್ಯ ದೈವನೂ ಹೌದು. ಇಂಥ ಮಹಾನ್ ಭಾವರ ಹೆಸರು ತಮ್ಮ ಮಕ್ಕಳಿಗಿಟ್ರ ಅವ್ರ ಒಳ್ಳೆ ಗುಣಗಳು ಇವರಿಗೆ ಬರ್ತಾವನ್ನೋ ನಂಬಿಕೆ ಇಲ್ಲಿನ ಮಂದಿದು. ಪ್ರತಿಯೊಬ್ಬರು ಮನೆಯಲ್ಲಿ ಆ ಶರಣಬಸಪ್ಪ, ಶರಣು, ಶರಣಯ್ಯ, ಶರಣಪ್ಪ, ಶರಣ ಬಸವ ಇಂಥ ಹೆಸರುಗಳು ಇರಲಾರ್ದೆ ಮನೆಗಳೇ ಇಲ್ಲ ಅಂತ ನನಗನ್ನಿಸ್ತದೆ. ಆಧುನಿಕ ಕಾಲದಾಗ ಚಿತ್ರ ವಿಚಿತ್ರ ಹೆಸರಿಡಾಕತ್ತಿದ್ರು ಕಲಬುರಗಿಯಾಗ ಮಾತ್ರ ಶರಣ ಭಕ್ತಿ ಕಮ್ಮಿ ಆಗಿಲ್ಲ. ಅದಕ್ಕ ಶರಣರ ಸಾಮ್ರಾಜ್ಯ ಬೆಳಕತ್ತೈತಿ. ಕ್ಯಾಮರಾಮನ್ ಗಿರೀಶ್ ಜ್ಯೋತಿ, ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ. ಸುದ್ದಿ ಇನ್ನ ಅದಾವ, ಅದಕ್ಕ ಮೊದಲ ಒಂದು ವಿರಾಮ ತಗೊಂಬರ್ರಿ. ಸುದ್ದಿ ನೋಡ, ಸುದ್ದಿ ನೋಡ, ಸುದ್ದಿ ನೋಡ.
ಮತ್ತೊಮ್ಮೆ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಅಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳ ವೇಷ ಹಾಕೋತಾರ, ಹೊಂಡದ ತುಂಬಾ ಮುಳ್ಳಿನ ಜಬರಿ ಹಿಡ್ಕೊಂಡು ಓಡಾಡ್ತಾರ. ಸಾಲದಕ್ಕ ಹೊಂಡದಾಗಿನ ಬಣ್ಣ ಬಣ್ಣದ ಓಕಳಿ ಮಂದಿ ಮೇಲೆ ಹಾಕ್ತಾರ. ಬಾಗಲಕೋಟೆ ಜಿಲ್ಲಾ ಹಿರೇಸಂಶಿಯೊಳಗೆ ನಡೆಯೋ ಓಕಳಿ ಹಬ್ಬ ಮಸ್ತಿತ್ತು. ಬಾಗಲಕೋಟೆ ಜಿಲ್ಲೆ ಹಿರೇಸಂಶಿ ಊರ್ನಾಗ ಮಾರುತೇಶ್ವರ ಕಾರ್ತಿಕ ಸಂಬಂಧ ಬಣ್ಣದ ಓಕುಳಿ ನಡೀತು. ಪ್ರತಿ ವರ್ಷ ಈ ಓಕುಳಿ ನೋಡಾಕ ಗದ್ದಲ ಇದ್ದದ್ದ ನೋಡ್ರಿ. ಓಕುಳಿ ಆಡಾಕಂತೇಳಿ ಹೊಂಡಕ್ಕ ಕುಂಕುಮ ಅರಿಶಿನ ನೀರ ತುಂಬಿಸಿ ಸುತ್ತಲ 4 ಕಡೆ ಮೂಲಿಗೆ ಬಾಳಿ ಕಂಬ ಮತ್ತ ಕಬ್ಬು ಕಟ್ಟಿರ್ತಾರ. ಊರ್ ತುಂಬಾ ಪಲ್ಲಕ್ಕಿ ಉತ್ಸವ ನಡೆದು ಹೊಂಡಕ್ಕ ಪೂಜೆ ಆದ್ರ ಓಕುಳಿ ಶುರು ನೋಡ್ರಿ. ವಿಶೇಷ ಅಂದ್ರ ಹೆಣ್ಮಕ್ಳ ವೇಷ ಹಾಕೊಂಡ 2 ಗಂಡ್ಮಕ್ಳು ಕೈಯಾಗ ಮುಳ್ಳಿನ ಜಬರಿ ಹಿಡಿದು ಸುತ್ತಲೂ ಓಡಾಡ್ತಾರ. ಇದಕ್ಕ ಹೊಂಡದಾಗಿಂದ ಇದ್ದ ಹುಡುಗರು ಅವರಿಗೆ ಬಣ್ಣದ ನೀರು ಗಜ್ತಾರ. ಅದಕ್ಕ ಪ್ರತಿಯಾಗಿ ಇವರು ಮುಳ್ಳಿನಿಂದ ಹೊಡೆಯಾಕ ಮುಂದಾಗ್ತಾರ. ಗಂಡಾಳಿಗೆ ನಾವು ಸೀರೆ ಉಡಿಸ್ತೀವಿ. ಸೀರೆ ಉಡಿಸಿ ಅವರಿಗೆ ಒಂದು ಸ್ವಲ್ಪ ಜಬರ ಕೊಟ್ಟಿರ್ತೀವಿ. ಅವರಿಗೆ ಇವ್ರ ನೀರು ಅವ್ರಿಗೆ ಗೊಜ್ಜೋದು, ಅವ್ರನ್ನ ಬಡಿಯೋದು, ಇದೊಂದು 4-5 ಸುತ್ತು ಮಾಡಿ ಮುಗಿಸಿಬಿಡ್ತೀವಿ. ಓಕುಳಿಯೊಳಗ ಜಾತಿ ಮತ ಮರೆತು ಎಲ್ಲಾ ಮಂದಿನೂ ಭಾಗವಹಿಸ್ತಾರ. ಹಿರೇಸಂಶಿ ಊರಿನವರು ಮಾತ್ರ ಅಲ್ದ ಬ್ಯಾರೆ ಬ್ಯಾರೆ ಊರಿನ ಮಂದಿನೂ ಇದ್ರಾಗ ಭಾಗವಹಿಸ್ತಾರ. ಈ ಒಂದು ಕಾರ್ಯಕ್ರಮಗಳನ್ನು ನಡೆಸೋದ್ರಿಂದ ಇದರ ಉದ್ದೇಶಗಳು, ಇಲ್ಲಿ ಇದರ ಒಂದು ಸದುದ್ದೇಶ ಏನಪ್ಪಾ ಅಂತ ಕೇಳಿದ್ರ, ಇವು ಜನರಲ್ಲಿ ಏಕತೆ, ಹಿಂದಿನ ಸಂಸ್ಕೃತಿಯನ್ನು ಉಳಿಕೊಂಡು ಹೋಗುವುದು, ಜೊತೆಗೆ ಯುವಕರಲ್ಲಿ ಒಕ್ಕಟ್ಟು ಮನೋಭಾವನೆ ಈ ರೀತಿ ಎಲ್ಲ ಹಳ್ಳಿಗಳಿಗೂ ನಡೆದೋಪ್ಪ ಅಂತ ಕೇಳಿದ್ರೆ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ, ನಮ್ಮ ಒಂದು ಭಾಷೆ ಕೂಡ ಅಭಿವೃದ್ಧಿ ಆಗಕ್ಕೆ ಸಹಾಯಕಾರಿ ಆಗತ್ತೆ ಅಂತಕ್ಕಂಥ ವಿಚಾರಗಳನ್ನು ಹೇಳ್ಬೋದು. ಹಿರೇಸಂಶಿಯೊಳಗ ನಡೆಯೋ ಬಣ್ಣದ ಓಕುಳಿ ಮಾತ್ರ ಹಿಂದಿನ ಕಾಲದ ಹಲವು ವೈಶಿಷ್ಟ್ಯ ತೋರಿಸ್ತದ. ಅಷ್ಟ ಅಲ್ದ ಊರ್ ಮಂದಿ ಭಾವೈಕ್ಯತೆಯಿಂದ ಹೆಂಗಿರ್ಬೇಕು ಅನ್ನೋದನ್ನ ತೋರ್ಸಾಕ ಸಾಕ್ಷಿಯಾಗೈತಿ. ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ್ ಹೊಸ್ಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ. ಗಡಿನಾಡು ಬೆಳಗಾವಿ ಜಿಲ್ಲಾದಾಗ ಒಂದು ವಿಶೇಷ ಕಾರ್ಯಕ್ರಮ ನಡೀತು. ಅದು ಅಂತಿಂತ ಕಾರ್ಯಕ್ರಮ ಅಲ್ರಿ, ಅದು ಮಂಗಳಮುಖಿಯರ ಡಾನ್ಸ್ ಪ್ರೋಗ್ರಾಮ್. ಜಿಲ್ಲೆಯ ಸ್ವೀಕಾರ ಕೇಂದ್ರದ ಕಾರ್ಯಕರ್ತರು ಹೆಮ್ಮಾರಿ ಏಡ್ಸ್ ರೋಗ ಹೆಂಗ ತಡಿಬೇಕಂತ ತಿಳ್ಸಾಕ ಈ ಕಾರ್ಯಕ್ರಮ ಮಾಡಿದ್ರು. ಇದ್ರಾಗ ಎಲ್ಲರ ಕಣ್ಣು ಕುಕ್ಕಿದ್ದು ಮಂಗಳಮುಖಿಯರ ಡಾನ್ಸ್ ಮತ್ತು ಫ್ಯಾಷನ್ ಶೋ.
ಈಗ ಮತ್ತೊಮ್ಮೆ ಖಡಕ್ ಸುದ್ದಿ. ಮತ್ತೆ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬಂದದ ಶಿವಸೇನಾ. ಬೆಳಗಾವಿ ಮರಾಠಿ ಮಂದಿ ಅಸ್ತಿತ್ವ ಅಂದಾರ ಠಾಕ್ರೆ. ಸಾಮ್ನಾದಾಗ ಕನ್ನಡ ವಿರುದ್ಧ ಬಾಯಿಗೆ ಬಂದಂಗ ಬಂದಾರ ಭಾಳಾತು ಬಾಳ್ ಠಾಕ್ರೆ. ನಿಲ್ಲವಲ್ದು ಕಿಮ್ಸ್ ದವಾಖಾನಿ ಗದ್ಲ. ನರ್ಸ್ ನೇಮಕಾತಿಯೊಳಗೆ ಮಾಡೈತಿ ಗೋಲ್ಮಾಲ್. ಸಿಟ್ಟಾಗಿ ಪ್ರತಿಭಟನಾ ಮಾಡಕ್ ರೆಡಿ ಆಗ್ಯಾರ ಕೆಲಸ ಇಲ್ಲದ ನರ್ಸ್ಗಳು. ಬರಗಾಲ್ ಜಿಲ್ಲಾದಾಗ ಜಿಲ್ಲಾ ಪಂಚಾಯತಿ ಸಿಇಒ ಸಾಹೇಬ್ರ ಅಂಧೇರಿ ದರ್ಬಾರ್. ಆಫೀಸ್ ಮನಿ ಬಾಗ್ಲು ಬದಲ್ ಮಾಡ್ಯಾರ. ವಾಸ್ತುದೋಷ ನಿವಾರಣೆಗೆ ಮಂದಿ ರೊಕ್ಕ ಖರ್ಚು ಮಾಡಕತ್ತಾರ. ಮುಳ್ಳಿನ ಜಬರಿ ಹಿಡ್ಕೊಂಡು ಬಡಿತಾರ. ಬಣ್ಣದ ಓಕಳಿನ ಮಂದಿ ಮೇಲೆ ಹಾಕ್ತಾರ. ಬಾಗಲಕೋಟೆ ಜಿಲ್ಲಾದಾಗ ಮಸ್ತ್ ಇತ್ತು ಬಣ್ಣದ ಹಬ್ಬ. ಸುದ್ದಿ ನೋಡ ಸುದ್ದಿ ನೋಡ ಸುದ್ದಿ ನೋಡ. ನಮ್ಮ ಸುವರ್ಣ ವಾರ್ತಾದಾಗ ಬರೋ ಎಲ್ಲಾ ಕಾರ್ಯಕ್ರಮ ಹೆಂಗೈತಿ, ನಿಮಗೇನು ಅನಿಸ್ತೈತಿ ನಮಗೆ ಹೇಳ್ರಿ. ನಮ್ಮ ಪತ್ತ ಹೆಂಗದ feedback@suvarnanews.in. ಇದಕ್ಕೆ ಸಂದೇಶ ಕಳಿಸ್ರಿ. ನಿಮ್ಮ ಮನಸ್ನ್ಯಾಗ ಏನದ ಅನ್ನೋದನ್ನ ನಮಗೆ ತಿಳಿಸ್ರಿ. ಇದು ಇವತ್ತಿನ ನಮ್ಮ ಕಡೆ ಸುದ್ದಿ. ಮತ್ತೆ ನಾಳೆ ಚಾಟ್ ಚೂಡ ಇಟ್ಕೊಂಡು ಕಾಯ್ತಿರಿಲ್ಲೋ ಶರಣ್ರಿ. ಚಾ ಚೂಡ ಸುದ್ದಿ ನೋಡ